ವೈಲೆನ್ಸ್ 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 ಅಂತ ಬಂದಿದ್ರೆ ಯಶು KGF ಅಲ್ಲಿ. ಈಗ ಲೇಡೀಸ್ ಅಂತ ಬರ್ತಾ ಇದಾರೆ. ಇದೇ ಏನಾದ್ರೂ ತಪ್ಪಾಗುತ್ತಾ? ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಪ್ರೆಸೆಂಟ್ ಟಾಕ್ಸಿಕ್ ಬಗ್ಗೆ ಟಾಕ್ಸಿಕ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಯಾಕೆ ಅಂದ್ರೆ ನಿನ್ನೆ ಒಂದು ಟ್ರೈಲರ್, ಒಂದು ಟ್ರೀಸರ್ ಬಂದಿದೆ ನೋಡಿರ್ತೀರ. ಆ ಟ್ರೀಸರ್ ಅಲ್ಲಿ ಖಂಡಿತವಾಗ್ಲೂ ಏನ್ ವಿಷಯ ಇದೆ, ಏನಕ್ಕೆ ಆ ರೀತಿ ಇದೆ, ಕತೆ ಏನು, ಅದರೊಳಗಿನ ಸಂದೇಶ ಏನಂತ ಏನು ಗೊತ್ತಾಗಲ್ಲ, ಏನು ಅರ್ಥನೇ ಮಾಡ್ಕೊಳಲ್ಲ, ಏನು ಆಲೋಚನೆ ಮಾಡಕ್ಕೆ ಹೋಗೋದಿಲ್ಲ. ಕೇವಲ ಕಂಪ್ಲೇಂಟ್ ಮಾಡೋದು, ಅವ್ರ ಮೇಲೆ ದೋಷ ಮಾಡೋದು, ಅವ್ರನ್ನ ಏನೋ ಒಂದು ರೀತಿಯಲ್ಲಿ ಸಿನಿಮಾನ ಕಂಟ್ರೋಲ್ ಮಾಡ್ಬೇಕನ್ನೋ ರೀತಿಯಲ್ಲಿ ಕೆಲವರು ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ ಆಗಿ ಕಾಣ್ತಾ ಇದೆ. ಸರಿನಾ? ಇದಕ್ಕಿಂತ ವಲ್ಗರ್ ಸಿನಿಮಾಗಳು ಬೇರೆ ಬಂದವೆ, ಇದಕ್ಕಿಂತ ಕೆಟ್ಟ ಸಿನಿಮಾಗಳೆಲ್ಲ ಬೇರೆ ಬಂದವೆ. ಅದ್ರ ಬಗ್ಗೆ ಏನು ಮಾತಾಡಲ್ಲ. ಈಗ ಯಾವ್ದೋ ಒಂದು ಕಾಂಟ್ರವರ್ಸಿ ಬೇಕು, ಆ ಕಾಂಟ್ರವರ್ಸಿಗೆ ಕೆಲವು ಜನ ಕಾಲಲ್ಲ ಕೈಯಿಂದ ಆರ್ಡರ್ ಮಾಡ್ತಾರ ಅಂತ ಅನಿಸ್ತಾ ಇದೆ ಖಂಡಿತವಾಗ್ಲು. ಯಾಕೆ ಅಂದ್ರೆ ಕಂಪ್ಲೇಂಟ್ ಆಗಿದೆ, ಅಫಿಷಿಯಲ್ ಆಗಿ ಲೀಗಲ್ ಆಗಿ ಕಂಪ್ಲೇಂಟ್ ಆಗಿದೆ. ಮತ್ತೆ ಇದರಿಂದ ಏನಾದ್ರೂ ಟಾಕ್ಸಿಕ್ ಸಿನಿಮಾಗೆ ಏನಾದ್ರೂ ಹೆವಿ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಖಂಡಿತವಾಗ್ಲು. ಇದಕ್ಕಿಂತ ಮುಂಚೆ ವೈಲೆನ್ಸ್ ಅಂತ ಬಂದಿದ್ರೆ ಯಶು KGF ಅಲ್ಲಿ. ಈಗ ಲೇಡೀಸ್ ಅಂತ ಬರ್ತಾ ಇದಾರೆ. ಇದೇ ಏನಾದ್ರೂ ತಪ್ಪಾಗುತ್ತಾ? ಲೇಡೀಸ್ ಅನ್ನ ಪದ ತಗೊಂಡೇನಾದ್ರೂ ತಪ್ಪಾಗುತ್ತಾ? ಯಾಕೆಂದ್ರೆ ಕೆಲವರು, ಎಲ್ಲರೂ ನಾನು ಹೇಳಕ್ ಇಷ್ಟಪಡಲ್ಲ, ಕೆಲವರು ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇದಾರೆ. ಇದು ಸಿನಿಮಾ ಮಕ್ಕಳು ನೋಡೋದಲ್ಲ, ಹಾಗೆ ಹೀಗೆ ಅಂತೆಲ್ಲ ರೂಮರ್ಸ್ ಎಲ್ಲ ಬರ್ತಾ ಇದೆ. ಖಂಡಿತವಾಗ್ಲೂ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತಂತ ನೀಟಾಗಿ ಈ ವಿಡಿಯೋದಲ್ಲಿ ಮಾತಾಡೋಣ. ಮತ್ತೆ ನೀವೆಲ್ಲ ಯಾರೆಲ್ಲ ಟ್ರೀಸರ್ ನೋಡಿದ್ರ, ಟ್ರೀಸರ್ ನೋಡಿದಾಗ ನಿಮಗೆ ಹೇಗನ್ನಿಸ್ತು, ಹೇಗಿತ್ತು ಅಂತ ನಿಮ್ಮ ಅನುಭವವನ್ನ ಕಮೆಂಟ್ ರೂಪದಲ್ಲಿ, ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ಮರಿದೇನೆ ಕಮೆಂಟ್ ಮಾಡಿ, ಸರಿನಾ? ಇನ್ನು ಮುಖ್ಯವಾಗಿ ಟ್ರೀಸರ್ ಬರೋಣ. ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತೇನೆ, ಯಾಕಂದ್ರೆ ಇದಕ್ಕಿಂತ ಮುಂಚೆ ಆ ಟ್ರೀಸರ್ ಬಂದಾಗ ಯಶಿನವರು ಡ್ಯಾಡೀಸ್ ಇನ್ ಹೋಮ್ ಅಂತ ಒಂದು ಟ್ರೀಸರ್ ಬಂದಿತ್ತು ನೋಡಿ. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಮೇನ್ ಆಗಿ ಕೆಲವು ಜನ, ನಾವೆಲ್ಲ ಟಿವಿ ನೋಡ್ತಾ ಇದ್ವಿ, ಆ ಟಿವಿ ಸಡನ್ ಆಗಿ ಆ ಟ್ರೀಸರ್ ಬಂತು. ಆ ಟೈಮಲ್ಲಿ ದೊಡ್ಡವರಿದ್ರು, ಚಿಕ್ಕವರಿದ್ರು, ಆಮೇಲೆ ಚಿಕ್ಕ ಮಕ್ಕಳಿದ್ರು, ಏಜರ್ ಇದ್ರು, ಅತ್ತೆ ಇದ್ರು, ಮಾವ ಇದ್ರು, ಇನ್ಯಾರೋ ಇದ್ರು ಅಂತ ಹೇಳಿ ಕೆಲವು ಜನ ಅದನ್ನೇ ನೆಗೆಟಿವ್ ಮಾಡಿದ್ರು. ಈ ಸಲ ಕ್ಲಿಯರ್ ಕಟ್ ಆಗಿ ಟ್ರೀಸರ್ ಅಲ್ಲಿ ಹಾಕಿರ್ತಾರೆ, ಮಕ್ಕಳನ್ನ ಕೂರಿಸ್ಕೋಬೇಡಿ, ದೊಡ್ಡವ್ರನ್ನ ಇಳಿಸ್ಕೋಬೇಡಿ, ನೀವೇ ಮಾತ್ರ ನೋಡಿ ಅಂತೇಳಿ ಅದರಲ್ಲಿ ಟೈಟಲ್ಲೇ ಬರ್ದಾಕ್ತಾರೆ. ಚಿಕ್ಕ ಮಕ್ಕಳೆಲ್ಲ ಕೂರಿಸ್ಕೋಬೇಡಿ, ಇನ್ನೂ ಟೈಮ್ ಇದೆ ಅವ್ರು ನೋಡೋಕೆ, ದೊಡ್ಡವ್ರನ್ನು ನಿಮ್ ಇಷ್ಟ ಅಂತೇಳಿ ಕರೆಕ್ಟ್ ಆಗಿ ಟೈಟ್ಲ್ ಹಾಕ್ಬಿಟ್ಟಿದ್ದಾರೆ, ತಲೆನೇ ಕೆಡಿಸ್ಕೋಬೇಡಿ ಅಂತ. ಆದ ಕಾರಣ ಈ ಟ್ರೀಸರ್ ಅಲ್ಲಿ ಮಾತ್ರ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬಿಟ್ಟಿದ್ದಾರೆ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷು, ಹಿಂದಿ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಈ ಟ್ರೀಸರ್ ಬಂದಿದೆ. ಇದು ಶೂಟ್ ಆಗಿರೋದು ಮಾತ್ರ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡಲ್ಲೇ ಮಾತ್ರ. ಬಟ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಟ್ರೀಸರ್ ರಿಲೀಸ್ ಮಾಡಿದ್ದಾರೆ. ಈ ಟ್ರೀಸರ್ ಅಲ್ಲಿ ಒಂದೇ ಒಂದು ಡೈಲಾಗ್ ಬರುತ್ತೆ ಗುರು, ಲೇಡೀಸ್ ಒಬ್ಬೊಬ್ಬರಾಗಿ ಬರ್ತೀರಾ, ಎಲ್ಲರೂ ಒಂದೇ ಸಲ ಬರ್ತೀರಾ ಅಂತ. ಆಕ್ಚುಲಿ ಅಲ್ಲಿ ನಾವು ನೋಡ್ಬೇಕಾಗಿದ್ದು ಫೈಟ್ ಸೀನ್. ಆ ಫೈಟ್ ಸೀನ್ ಇರುತ್ತೆ, ಆ ಫೈಟ್ ಸೀನ್ ಅಲ್ಲಿ ಒಬ್ಬೊಬ್ಬರಾಗಿ ಬರ್ತೀರಾ, ಎಲ್ಲರೂ ಬರ್ತೀರಾ ಅಂತ ಎಷ್ಟೋ ಡೈಲಾಗ್. ಆದ್ರೆ ಆ ಡೈಲಾಗ್ ನ ಕೆಲವರು ತಿರುಚಿ ಮರ್ಚಿ ಏನೇನೋ ಮಾಡಿ ಬೇರೆ ಬೇರೆ ಲೆವೆಲ್ಗಡೆ ಕರ್ಕೊಂಡು ಹೋಗ್ತಾ ಇದಾರೆ. ಹೆಣ್ಮಕ್ಳೇನ ಆಟ ಸಮಾನ, ಹೆಣ್ಮಕ್ಳೇನ್ ಇದ ಅಂತೆಲ್ಲ ಹೇಳ್ತಾ ಇದಾರೆ. ಖಂಡಿತವಾಗ್ಲೂ ಯಶೋರ್ಗಳು ಒಂದು ಹೇಳ್ತಾರೆ, ಹೆಣ್ಮಕ್ಳು ಲೇಟ್ ಆಗಿ ಬರ್ಬೋದು, ಬಟ್ ಲೇಟೆಸ್ಟ್ ಆಗಿ ಬರ್ತಾರೆ, ತುಂಬಾ ಸ್ಟ್ರಾಂಗ್ ಇರ್ತಾರೆ ಅಂತ. ಬಟ್ ಈ ಟ್ರೀಸರ್ ನೋಡಿದಾಗ ಏನನ್ಸುತ್ತೆ ಅಂದ್ರೆ ಯಶೋರು, ನನಗೆ ಅನ್ಸುತ್ತೆ ಈ ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ ಮಾಡ್ಬೋದು, ತಂದೆ, ಮಗ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕ್ಯಾರೆಕ್ಟರ್. ಆ ಎಲ್ಲಾ ಕ್ಯಾರೆಕ್ಟರ್ಗಳಿಗೆ ಒಂದೊಂದು ಹೀರೋಯಿನ್ ಇರ್ತಾರೆ. ಅದರಲ್ಲಿ ಗಂಗಾ ಅಂತ ನಯನತಾರ ಇದ್ದಾರೆ, ಮತ್ತೆ ಕುರೇಶ್ ಒಬ್ಬ ಹೀರೋಯಿನ್ ಇದ್ದಾರೆ, ಅದಾದ್ಮೇಲೆ ರುಕ್ಮಿಣಿ ವಸಂತ್ ಅವ್ರು ಇದ್ದಾರೆ, ಅದ್ವಾನಿ ಕಿರಾನಿ ಇದ್ದಾರೆ, ತುಂಬಾ ಜನ ಹೀರೋಯಿನ್ಸ್ ಎಲ್ಲ ಇದ್ದಾರೆ. ಬಟ್ ಒಬ್ಬೊಬ್ರು ಒಂದೊಂದು ಆಂಗಲ್ ಅಲ್ಲಿ ಬರ್ತಾರೆ, ಅದು ಕೂಡ ತುಂಬಾ ವೈಲೆಂಟ್ ಆಗಿ ಬರ್ತಾ ಇದಾರೆ. ತುಂಬಾ ಅಂತ ನನಗಂತೂ ಇಷ್ಟ ಆಯ್ತು. ಎಂಟರ್ಟೈನ್ಮೆಂಟ್ ತರ ನೋಡಿ ಗುರು, ಸುಮ್ಮನೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಕ್ ಹೋಗ್ಬೇಡಿ, ಬೇರೆ ತರ ಥಿಂಕಿಂಗ್ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಇಷ್ಟೋ ಕನ್ನಡ ಇಂಡಸ್ಟ್ರಿ ಕೆಲವು ನಾಟಕಗಳಿಂದ ಬರ್ತಾ ಇದಾರೆ. ಕೆಲವ್ರನ್ನ ಅವ್ರನ್ನೂ ಕೂಡ ನೀವು ಹಂಗ್ ಮಾಡ್ಬೇಡಿ, ಹಿಂಗ್ ಮಾಡ್ಬೇಡಿ, ಅದನ್ನ ಮಾಡ್ಬೇಡಿ, ಇದನ್ನ ಮಾಡ್ಬೇಡಿ ಅಂತ ಬೆಟ್ಟು ತೋರಿಸ್ತಾ ಇದ್ರೆ ಸಿನಿಮಾ ಇನ್ನೆಲ್ಲೇ ಗುರುತು ಬೆಳೆಯುತ್ತೆ ಕನ್ನಡ ಇಂಡಸ್ಟ್ರಿ ಅಂತ ಹೇಳ್ಬೋದು ಖಂಡಿತವಾಗ್ಲು, ಸರಿನಾ? ಆದ ಕಾರಣ ಸಖತ್ತಾಗಿ ಇಷ್ಟ ಆಯ್ತು. ಸಿನಿಮಾ ನೋಡಿ ಮಾತಾಡೋಣಲ್ಲ, ಆ ಡೈಲಾಗ್ ಏನಕ್ಕೆ ಬಂತು, ಅವ್ರು ಏನಕ್ಕೆ ಮಾತಾಡಿದ್ರು, ಯಾವ ರೀತಿ ಇತ್ತು ಸೀನ್ ಅಂತ, ಕತೆ ಗೊತ್ತಿಲ್ಲ, ಪತ್ತೆ ಗೊತ್ತಿಲ್ಲ, ಮತ್ತಿ ಇಲ್ದಂಗೆಲ್ಲ ಮಾತಾಡ್ತಾರೆ ಗುರು ಖಂಡಿತವಾಗ್ಲು. ಅದೇ ರೀತಿ ಅನಿಸ್ತಾ ಇತ್ತು ಕೂಡ, ಸರಿನಾ? ಇನ್ನು ಅದೇ ರೀತಿಯಾಗಿ ಕಂಪ್ಲೇಂಟ್ ಬಗ್ಗೆ ಮಾತಾಡ. ಫಿಲಿಂ ಚೇಂಬರ್ಗೆ ಕಂಪ್ಲೇಂಟ್ ಆಗಿರ್ಬೋದು,
ಇಂಥವು ಸುಮಾರೆಲ್ಲ ಬರ್ತವೆ. ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ಸುಮಾರು ಬರ್ತವೆ, ಅವೆಲ್ಲ ಏನೂ ಆಗಲ್ಲ. ಇದಕ್ಕಿಂತ ಮುಂಚೆ ಆಲ್ರೆಡಿ 3-4 ಸಲ ಪೋಸ್ಟ್ಪೋನ್ ಆಗಿದೆ ಟಾಕ್ಸಿಕ್. ಇನ್ಮೇಲೆ ಟಾಕ್ಸಿಕ್ ಆಗಿ ಪೋಸ್ಟ್ಪೋನ್ ಆಗಲ್ಲ. 8ನೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗುತ್ತೆ. ನಾವೆಲ್ಲನೂ ಸಿನಿಮಾ ನೋಡೋಣ, ಸಿನಿಮಾನ ಗೆಲ್ಸೋಣ ಅಂತೆಲ್ಲ ಹೇಳ್ತೀನಿ ಖಂಡಿತವಾಗ್ಲೂ. ಇದರಿಂದ ಯಾವುದೇ ಸಿನಿಮಾ ಡಿಲೇ ಆಗಲ್ಲ, ಸಿನಿಮಾಯಿಂದ ಬ್ಯಾನ್ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ, ಏನೇನು ಪ್ರಾಬ್ಲಮ್ ಇಲ್ಲ. ಕೆಲವರೆಲ್ಲ ಮಾತಾಡ್ತಾರೆ ಅಷ್ಟೇ, ಕಾಸಿಗೋಸ್ಕರ ಗುರು, ಇನ್ನೇನು ಇಲ್ಲ, ಕಾಸಿಗೋಸ್ಕರನೇ ಮಾತಾಡ್ತಾರೋ. ಮಾತಾಡಲಿ, ಪ್ರಾಬ್ಲಮ್ ಇಲ್ಲ, ಸರಿನಾ? ಮತ್ತು ನಿಮಗೆ ಟ್ರೀಸರ್ ನೋಡಿದಾಗ ಏನು ಅನ್ಸಂತೆಲ್ಲ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ಹೀಗೆ ಹಾಗೆಲ್ಲ ಮಾತಾಡ್ತಾರೆ. ತುಂಬ ಜನ ಪೋಸ್ಟ್ಪೋನ್ ಆಯಿತು ಸಿನಿಮಾ ಮೇಲೆ ಹೋಪೇ ಹೋಗ್ಬಿಡ್ತಾರೆ ಕೊಂಡಿದ್ರು. ಬಟ್ ನಿನ್ನೆ ಒಂದು ಟ್ರೀಸರ್ ನೋಡಿದ ಮೇಲೆ ಗೊತ್ತಾಯಿತು ಸಿನಿಮಾ ಇನ್ನೂ ಬೇರೆ ಲೆವೆಲ್ ಇದೆ ಗುರು ಅಂತ. ಇನ್ನೊಂದು ತಿಂಗಳ ಕಾಯೋಣ, ಸಿನಿಮಾ ರಿಲೀಸ್ ಆಗುತ್ತೆ, ಸಿನಿಮಾ ಬಗ್ಗೆ ಮಾತಾಡೋಣ ಖಂಡಿತವಲ್ಲ. ಮತ್ತು ನಿಮಗೆ ಟ್ರೀಸರ್ ನೋಡಿದಾಗ ಏನು ಅನಿಸ್ತು, ಹೇಗೆ ಅನಿಸ್ತು, ನಿಮ್ಮ ಅನುಭವ ಏನಂತ ಕಮೆಂಟ್ ಮಾಡಿ. ಹಾಗೆಯೇ ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ